ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಮಂಗಳವಾರ ಸಂಜೆಯಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಸಂಜೆ ಆಗಿತ್ತು ಆಲ್ರೆಡಿ. ಇನ್ನು ಜ್ವರ ಬಂದಿದೆ ಅಂತ 3 ದಿನ ತನಕ ಮಲ್ಕೊಂಡಿದ್ದೆ. ಸೊ ಆ ಮಲ್ಕೊಂಡಿರೋಕ್ಕೂ ಕೂಡ ತುಂಬಾ ಬೇಜಾರು ಅಂತ ಅನಿಸುತ್ತೆ. ಒಂಥರ ಜೀವನನೇ ಒಂಥರ ಜಿಗುಪ್ಸೆ ಬಂದಂಗೆ ಅಂತ ಅನಿಸ್ಬಿರುತ್ತೆ. ಏನಾದರೂ ಸರಿ ನಮ್ಮದು ಓನ್ ಕ್ರಿಯೇಟಿವಿಟಿಯಾಗಿ ನಾನು ಪ್ರತಿದಿನನೂ ಅಷ್ಟೇ ಮಾಡ್ತಾಯಿದ್ರೆ ಒಂಥರ ಖುಷಿ. ಇಲ್ಲೊಂದು ಸುಮ್ಮನೆ ಹಾಗೆ ಮಲ್ಕೊಂಡಿರೋದು ಅಥವಾ ಫೋನಲ್ಲಿ ಮಾತಾಡೋದು, ಈ ಫೋನ್ ನೋಡೋದು, ಇದೆಲ್ಲ ನನಗೆ ನಿಜ ಸಿಕ್ಕಾಬಟ್ಟೆ ಬೋರ್ ಅಂತಲೇ ಅನಿಸೋದು. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಜೀವನದಲ್ಲಿ ಬ್ಯುಸಿಯಾಗಿರಬೇಕು. ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ ಅವಾಗ ನಮ್ಮ ತಲೆ ಒಳಗೆ ಯಾವುದೇ ರೀತಿಯ ಯೋಚನೆನೂ ಬರೋಲ್ಲ. ನಮ್ಮ ಕೆಲಸದಲ್ಲಿ ಅಷ್ಟೇ ನಾವು ಮುಳುಗೋಗಿರ್ತೀವಿ. ಅದೇ ನಾವು ಫ್ರೀಯಾಗಿರ್ತೀವಿ ಅಂತ ಅಂದ್ಕೊಳ್ಳಿ, ಅವಾಗ ಏನೇನೋ ಯೋಚನೆಗಳು, ಸೊ ಏನೇನೋ ಮನಸ್ಸಿಗೆ ಬರುತ್ತೆ. ಸೊ ಹಾಗಾಗಿ ನಾನು ತುಂಬಾ ಈಗ ಅಂತಲ್ಲ, ನಾನು ಚಿಕ್ಕವಳಿಂದನೂ ಹಂಗೇ ನಾನು ಮಲಗೋದು ಅಥವಾ ಟೈಮ್ ಪಾಸ್ ಮಾಡೋದು, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದು, ಈ ಥರದ್ದು ಏನೂ ಇಲ್ಲ. ನನಗೇನು ಗೊತ್ತಿರುತ್ತೆ ಅದನ್ನು ಕೆಲಸ ಮಾಡ್ಕೊಳ್ಳೋದು, ಅಥವಾ ನನಗೇನು ಕ್ರಿಯೇಟಿವಿಟಿಯಾಗಿ ನನಗೇನು ಮಾಡೋಕ್ಕೆ ಬರುತ್ತೆ ಅದನ್ನು ನಾನು ಮಾಡೋದು ಅಂದರೆ ನನಗೆ ಬಹಳನೇ ಇಷ್ಟ. ಸೊ ಅದೇ ಕಾರಣಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ನಾನು ಓಪನ್ ಮಾಡಿದ್ದು. ಸೊ ಇರಲಿ, ಮಾಡ್ಕೊಂಡು ಹೋಗೋಣ. ಈಗಲ್ದಿದ್ರು ಅಟ್ಲೀಸ್ಟ್ ಮುಂದಕ್ಕಾದ್ರೆ ಚೆನ್ನಾಗಿ ವ್ಯೂಸ್ ಆಗುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾರೆ. ನಮ್ಮದು ಅನ್ನೋದು ಒಂದು ಕೆಲಸ ಅಂತ ಸಿಗುತ್ತೆ, ನಮ್ಮದು ಅನ್ನೋದು ಒಂದು ಬ್ಯುಸಿಯೇ ಅಂತ ಲೈಫಲ್ಲಿ ಇರ್ತೀವಿ. ಸೊ ಅದೇ ಕಾರಣಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಸೊ ಹಾಗಾಗಿ ಇವಾಗ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಕ್ಯಾಪ್ಸೂಲ್ನ ಹಾಕ್ಕೊಂಡು ಸ್ವಲ್ಪ ಸ್ಟೀಮ್ ತೊಗೊತಾ ಇದ್ದೀನಿ. ಬೇರೆ ಟೈಮಲ್ಲೆಲ್ಲ ನಾವು ಹಾಗೆ ಬರೀ ಬಿಸಿ ನೀರನ್ನ ಕಾಯಿಸ್ಕೊಂಡು ಕೂಡ ನಮ್ಮ ಸ್ಕಿನ್ನಿಗೆ ಸ್ಟೀಮ್ ತೊಗೊಬೋದು. ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಥರ ವಾರಕ್ಕೊಂದ್ಸಲ ಮಾಡ್ಕೊಬೋದು. ಶೀತ ಆಗಿದ್ದಾಗ ಈ ರೀತಿಯಾಗಿ ಚೆನ್ನಾಗಿ ನೀರು ಕಾಯಿಸ್ಕೊಂಡು ಒಂದು ಕ್ಯಾಪ್ಸೂಲ್ ಮಾತ್ರನ ಹಾಕ್ಕೊಂಡು ಸ್ಟೀಮ್ನ ಪ್ರತಿದಿನವೂ ತೊಗೊಂಡ್ರೆ ನಮ್ಗೆ ಆದಷ್ಟು ಕಟ್ಟಿರೋ ಮೂಗಿಂದ ರಿಲೀಫ್ ಸಿಗುತ್ತೆ. ನನಗೆ ಈ ಥರ ಹುಷಾರಿಲ್ಲದೆ ಇದ್ದಾಗೆಲ್ಲ ನನಗೆ ನೆನಪಾಗೋದು, ಎಲ್ರಿಗೂ ಅಷ್ಟೇ ಅಮ್ಮನೇ ನೆನಪಾಗೋದು. ಸೊ ನನಗೂ ಹಂಗೇ ಅಮ್ಮನೇ ನೆನಪಾದ್ರು. ಸೊ ನನಗೆ ಒಂದಿನ ಹುಷಾರಿಲ್ಲ ಅಂತ ಹೇಳಿದ್ರೆ ಸಾಕು, ಇನ್ನು ಸಂಜೆ ತನಕ ಅಷ್ಟೇ, ನೈಟ್ 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಇಷ್ಟಾದ್ರೂ ಅಷ್ಟೇ, ಬಿಡಮ್ಮ ಬೆಳಗ್ಗೆ ಹೋಗ್ಬಿಟ್ಟು ತೋರಿಸಿದ್ರೆ ಆಯಿತು ಅಂತ ಅಂದರೂ ಕೇಳ್ತಾ ಇರಲಿಲ್ಲ. ಬೇಡ, ಡಾಕ್ಟ್ರ್ ಇರ್ತಾರೆ, ಹೋಗಿ ಈಗಲೇ ಹೋಗು, ಮತ್ತು ರಾತ್ರಿ ಎಲ್ಲ ಜ್ವರ ಬಂದರೆ ಏನು ಮಾಡೋಕ್ಕಾಗುತ್ತೆ, ಹೋಗು ಈಗಲೇ ಹೋಗು ಅಂತ ಹೇಳ್ಬಿಟ್ಟು ಎಷ್ಟೊಂದು ದಿನ ನಾನು ಮಧ್ಯರಾತ್ರಿಲೆಲ್ಲ ಹಾಸ್ಪಿಟಲ್ಗೆ ಕಳಿಸೈತೆ. ನನಗೆ ಒಂದು ದಿನ ಅಷ್ಟೇ ನಮ್ಮಮ್ಮ ನೋಡೋದು, ಒಂದು ದಿನವೂ ನೋಡೋದೇ ಇಲ್ಲ, ಸಂಜೆ ಅಷ್ಟರೊಳಗೆ ರಾತ್ರಿ ಅಷ್ಟರೊಳಗೆ ಕಳಿಸ್ಬಿಡ್ತಾರೆ. ಸೊ ಹಂಗಾಗಿ ಏನೇ ಆದರೂ ಅಷ್ಟೇ ಅಮ್ಮನೇ ಅಲ್ವಾ. ಅಮ್ಮನ ಪ್ರೀತಿ ನಿಜ ಜಗತ್ತಲ್ಲಿ ಮತ್ತಿನ್ನು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಹಾಗೇ, ಎಲ್ಲ ಮಕ್ಳಿಗೂ ಹಾಗೇ ಅವ್ರ ಅಮ್ಮನ ಕೊಡೋ ಪ್ರೀತಿನ ಮತ್ತಿನ್ನು ಯಾರು ಕೊಡೋಕ್ಕೆ ಸಾಧ್ಯ? ಅಮ್ಮ ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಅಮ್ಮ ಮಾತ್ರನೇ ಅಷ್ಟು ಕೇರ್ ಮಾಡೋದಕ್ಕೆ ಸಾಧ್ಯ. ಅಮ್ಮ ಅಷ್ಟೇ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಏನಕ್ಕೆ ಅಂದರೆ ಇವಾಗ ನಾನು ಅಷ್ಟೇ ನನ್ನ ಮಗಳನ್ನ ಹೆಂಗೆ ನೋಡ್ಕೊತಿದ್ದೀನಿ ಹಂಗೆ ಅಲ್ವಾ ನಮ್ಮ ಅಪ್ಪ ಅಮ್ಮನೂ ಕೂಡ ನಮ್ಮನ್ನು ಹಾಗೆ ಅಲ್ವಾ ನೋಡ್ಕೊಂಡಿರೋದು. ಸೊ ಹಂಗಾಗಿ ನನಗೆ ಈ ಥರ ಹುಷಾರಿಲ್ಲದೆ ಇದ್ದಾಗೆಲ್ಲ ನನಗೆ ನಿಜ ಅದೇ ನೆನಪಾಗುತ್ತೆ. ಇನ್ನು ನಮ್ಮಪ್ಪ ಅಂತೂ ಚೆನ್ನಾಗಿ ನೀರು ಕುಡಿ, ಹುಷಾರಿಲ್ಲದೆ ಥರ ಆ ಥರ ಕೇರ್ ಮಾಡೋರು. ಹೊಟ್ಟೆ ತುಂಬ ಊಟ ಮಾಡಬೇಕು, ಮತ್ತು ಇಂತಿಂಥದ್ದೇ ತಿನ್ನಬೇಕು. ನಾನು ಹುಷಾರಿಲ್ಲದೆ ಇದ್ದಾಗ ಬೇಳೆ ಸಾಂಬಾರು, ತಿಳಿ ಸಾಂಬಾರು ಈ ಥರನೇ ತಿನ್ನಬೇಕು, ಈ ಥರ ನಮ್ಮಪ್ಪ ಕೇರ್ ಮಾಡ್ತಾಯಿದ್ದಿದ್ದು. ಸೊ ಇಂಥ ಟೈಮಲ್ಲಿ ನನಗೆ ನಿಜ ಅವರೇ ನೆನಪಾಗ್ತಾಯಿದ್ರು. ಇನ್ನು ಮನೇಲಿ ಸ್ವಲ್ಪ ಮನೆ ಮದ್ದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಳಸಿ ಎಲೆ ಮತ್ತು ವೀಳ್ಯದೆಲೆ ಇದನ್ನೆಲ್ಲದನ್ನು ಕೂಡ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ನನಗೇನು ಕೆಮ್ಮೇನು ಆಗಿರಲಿಲ್ಲ, ನನಗೆ ಸಾಮಾನ್ಯವಾಗಿ ಏನು ಕೆಮ್ಮು ಆಗೋದೇ ಇಲ್ಲ. ನಾನು ತುಂಬಾ ಅಬ್ಸರ್ವ್ ಮಾಡ್ಕೊಂಡ್ರೆ ನನಗೆ ಯಾವಾಗಲೂ ಅಷ್ಟೇ ಕೆಮ್ಮು ಆಗೋದಿಲ್ಲ, ತುಂಬ ಅಂದರೆ ತುಂಬಾ ಅಪರೂಪ ಕೆಮ್ಮು ಆಗೋದು ನನಗೆ. ಹಂಗಾಗಿ ನನಗೆ ಶೀತ ಆಗುತ್ತೆ, ಶೀತ ಜ್ವರ ಬರುತ್ತೆ, ಕೆಮ್ಮು ಸಾಮಾಗ ವೀಳ್ಯದೆಲೆ ಮತ್ತು ತುಳಸಿ ಎಲೆ ಎರಡೂ ಕೂಡ ಸೇರಿಸ್ಕೊಂಡು, ಹಾಗೆ ಕಾಳುಮೆಣಸು ಕೂಡ ಸೇರಿಸ್ಕೊಂಡು ನಾನೊಂದು ರೀತಿಯಾದಂತಹ ಅಂದರೆ ಗಟ್ಟಿಯಾಗೆ ನಾನೊಂದು ಕಷಾಯನ ಮಾಡ್ಕೊತಾ ಇದ್ದೀನಿ. ಅದು ಕೆಮ್ಮು ಶೀತಕ್ಕೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಳಿಗೂ ಕೊಡ್ಬೋದು, ಸಣ್ಣ ಮಕ್ಕಳಿಗೆ ಜೇನುತುಪ್ಪದಲ್ಲಿ, ದೊಡ್ಡವರು ಕೂಡ ಡೈಲಿ 1 ಸ್ಪೂನು ಕುಡಿಬೋದು. ಇವಾಗ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸರಿ. ಇವಾಗ ನಾನು ತುಳಸಿ ಎಲೆ ಮತ್ತು ವೀಳ್ಯದೆಲೆ ಮನೆ ಹತ್ರನೇ ಬಿಟ್ಟಿರೋ ಅಂಥ ವೀಳ್ಯದೆಲೆ, ಎಳೆದು ತುಂಬಾ ಚೆನ್ನಾಗಿರುತ್ತೆ ಈ ಥರ ವೀಳ್ಯದೆಲೆನ. ಇನ್ನು ನಾವು ಅಂಗಡಿಲೆಲ್ಲ ತಂದರೆ ಏನು ಗೊತ್ತಾ, ಅದು ತುಂಬ ಅಂದರೆ ಬಲ್ತಂಗೆ ಆಗ್ಬಿಟ್ಟಿರುತ್ತೆ, ತುಂಬ ರಫ್ ಆಗಿರುತ್ತೆ. ಸೊ ಇದಾದರೆ ನೋಡಿ ತುಂಬ ತೆಳುವಾಗಿರುತ್ತೆ, ಮತ್ತು ಎಳೆದು ಕೂಡ ತುಂಬಾ ನಾಟಿ ಅಂತ ಅಂತಾರಲ್ಲ ಆ ಥರ ನಾಟಿ ಎಲೆ. ಸೊ ಇವಾಗ ವೀಳ್ಯದೆಲೆ, ತುಳಸಿ ಎಲೆ, ಒಂದು ಬೆಳ್ಳುಳ್ಳಿ, ಹಾಗೆ ಒಂದು 2 ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ.
ಇದು ಎಷ್ಟೇ ಕೆಮ್ಮಿರುತ್ತಲ್ಲ, ಹಳೇ ಕೆಮ್ಮಿರುತ್ತಲ್ಲ, ಕೆಲವ್ರಿಗೆ ತುಂಬ ಕೆಮ್ಮಾಗಿರುತ್ತೆ, ಹೋಗೋದೇ ಇಲ್ಲ ಪಾಪ. ಅವ್ರಿಗೆ ನೈಟ್ ಹೊತ್ತೆ ಜಾಸ್ತಿ ಕೆಮ್ಮು ಬರ್ತಾ ಇರುತ್ತೆ. ಸೊ ಅಂಥವ್ರಿಗೆ ಎಷ್ಟೇ ಹಳೆ ಕೆಮ್ಮಿದ್ರು ಈ ಥರ ಮಾಡ್ಕೊಳ್ಳಿ, ಕೆಮ್ಮು ಬೇಗನೆ ಹುಷಾರಾಗುತ್ತೆ. ಇದನ್ನು ಕುಟ್ಬಿಟ್ಟು ಒಂದು ಸ್ಪೂನು ಜೇನುತುಪ್ಪದಲ್ಲಿ ತೊಗೊಳ್ಳೋದು. ಹಾಗೆ ಇನ್ನೊಂದು ಮಾಡ್ತಾಯಿದ್ದೀನಿ, ಇದು ನಮ್ಮ ಯಜಮಾನ್ರಿಗೆ, ಅವ್ರಿಗೂ ಈಗ ಮನೆಯವ್ರಿಗೆ ಒಬ್ರಿಗೆ ಶೀತ ಆದರೆ ಸಾಕು ಎಲ್ರಿಗೂ ಶೀತ ಆಗೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ನಾಳೆ ಕಾಲೇಜಿತ್ತು, ಫುಲ್ಲು ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಸ್ಕೂಲಲ್ಲಿ ನಿಂತ್ಕೊಂಡು ಪಾಠ ಮಾಡಬೇಕು. ಕಾಲೇಜಲ್ಲಿ ಅವ್ರಿಗೆ ಗಂಟಲು ಸ್ವಲ್ಪ ಗುಸು ಅಂತಿತ್ತು ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ವೀಳ್ಯದೆಲೆ ಮತ್ತು ಅಜ್ವಾನ ಇವೆರಡು ಅಷ್ಟೇ ತಿನ್ನಬೇಕು. ಬಟ್ ಆದರೆ ನಾನು ವೀಳ್ಯದೆಲೆ, ಸುಣ್ಣ, ಅಡಿಕೆ, ಜಾಯಿಕಾಯಿ, ಬಜೆ ಇದೆಲ್ಲದನ್ನು ಕೂಡ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ಈ ಅಜ್ವಾನ ಇದೆಯಲ್ಲ, ಇದು ತುಂಬಾ ಒಳ್ಳೆಯದು, ಕೆಮ್ಮು, ಶೀತ ಇದಕ್ಕೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದೇ. ವೀಳ್ಯದ ಜೊತೆಗೆ ತಿನ್ನಬೇಕು ಇದನ್ನು. ಸೊ ಹಂಗಾಗಿ ಇದನ್ನು ಅವರಿಗೆ ಅಂತ ಮಾಡಿಕೊಟ್ಟೆ. ಇವಾಗ ನಾನು ವೀಳ್ಯದೆಲೆ, ತುಳಸಿ, ಬೆಳ್ಳುಳ್ಳಿ, ಕಾಳುಮೆಣಸು ಇದನ್ನು ಗೆಜ್ಜಿಟ್ಕೊಂಡಿದ್ನಲ್ಲ, ಇದನ್ನು ನಾನು ಜೇನುತುಪ್ಪದ ಜೊತೆಗೆ ಬೆಳಗ್ಗೆನೇ ತಿನ್ನಬೇಕು. ಬಟ್ ಆದರೆ ಬೆಳಗ್ಗೆ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಸಂಜೆ ಮಾಡಿಕೊಂಡು ಇದನ್ನು ಪ್ರತಿದಿನ ಒಂದು ವಾರ ತಿಂದ್ರೂ ಚೆನ್ನಾಗಿ ಹುಷಾರಾಗುತ್ತೆ. ಎಷ್ಟೇ ಹಳೆ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಇದು ಕಫ ಏನಾದರೂ ಕಟ್ಟಿದರೆ ಇದು ಒಂದು ಔಷಧಿ ಇರುತ್ತೆ, ಅದನ್ನು ಹಾಕ್ಕೊಂಡು ಉಸಿರೆಳ್ಕೊಂಡ್ರೆ ಕಫ ಎಲ್ಲ ಕಡಿಮೆ ಆಗುತ್ತೆ. ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತ ತೊಗೊಂಡು ಬಂದಿದ್ದು ಡಾಕ್ಟ್ರು. ನನ್ನ ಮಗಳಿಗೆ ಕಫ ಕಟ್ಟಿತ್ತು ಅಂತ ಹೇಳ್ಬಿಟ್ಟು ಒಂದು ಟೈಮು ಬರೆದ್ಬಿಟ್ಟು ಕೊಟ್ಟರು. ನಾನು ಬೇಡ ಅಂತ ಹೇಳ್ತಿದ್ದೀನಿ. ಒಂದು ಕ್ಷಣ ನಾನು ಈ ಕಡೆ ತಿರುಗಿ ನೋಡೋಷ್ಟರೊಳಗೆ ನಮ್ಮ ಯಜಮಾನ್ರು ಹೋಗಿ ಆಲ್ರೆಡಿ ತೊಗೊಂಡೇ ಬಂದುಬಿಟ್ಟು, ನನಗೆ ಗೊತ್ತು ನನ್ನ ಮಗಳು ಈ ಥರದ್ದೆಲ್ಲನೂ ಹಾಕೊಳ್ಳಲ್ಲ, ಹೆದ್ರುಕತ್ತಾಳೆ ಅಂತ ಹೇಳ್ಬಿಟ್ಟು. ನನ್ನ ಪಕ್ಕದಲ್ಲಿ ಹೆಂಡ್ತಿ ಇದ್ದಾಳೆ, ಒಂದು ಮಾತು ಕೇಳೋಣ ಅನ್ನೋದು ಇಲ್ಲ, ಹೋಗಿ ತೊಗೊಂಡು ಬಂದರು. ಅವಳು ಒಂದು ದಿನವೂ ಯೂಸ್ ಮಾಡಲಿಲ್ಲ, ಸುಮ್ಮನೆ ಹಾಗೆ ವೇಸ್ಟಾಗಿ ಬಿದ್ದಿದೆ. ಇವಾಗ ಯೂಸ್ ಮಾಡ್ತಿರೋದೇ ನಾವುಗಳು, ನಾನು, ಮನೇಲಿ ಅಮ್ಮ ಅಪ್ಪ ನಾವುಗಳೇ ಯೂಸ್ ಮಾಡ್ತಾ ಇರೋದು. ಇದನ್ನು ತೊಗೊಂಡ್ರೆ ಆದಷ್ಟು ರಿಲೀಫ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅದನ್ನೊಂದು ಸ್ವಲ್ಪ ಹೊತ್ತು ತೊಗೊಂಡೆ. ಅದೇನು ತೊಂದರೆ ಏನಿಲ್ಲ. ನಮ್ಮ ಉಸಿರಾಟ ಎಲ್ಲದು ಕೂಡ ಚೆನ್ನಾಗಿ ಆಗುತ್ತೆ. ಮತ್ತು ಕಫ ಏನಾದರೂ ಆದರೆ ಕರಗುತ್ತೆ ಅಷ್ಟೇ. ಶೀತ ಕೆಮ್ಮು ಹೋದಾಗ ಆದಷ್ಟು ಕಫ ಕಟ್ಕೊಳ್ಳುತ್ತಲ್ವ, ಆದಷ್ಟು ಕಫ ಎಲ್ಲ ಕರಗಿ ನೀರಾಗಿ ಹೋಗುತ್ತೆ. ಇದು ನನ್ನ ಮಗಳನ್ನೇ ಯೂಸ್ ಮಾಡಲಿಲ್ಲ ಪಾಪ, ಅದು ಸೌಂಡ್ ಕೇಳಿದ್ರೆ ಸಾಕು ಹೆದ್ರುಕೊಳ್ಳುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ.